ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ವೈರಲ್ ಆಗಿರುವ 1111 ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಆಗಾಗ ಗಡಿಯಾರದಲ್ಲಿ 1111 ಸಮಯವನ್ನು ನೋಡುತ್ತೀರಾ? ಇದಕ್ಕೆ ಯಾವುದರ ವಿಶೇಷ ಅರ್ಥ ಇದೆ? ಈ ಸಮಯದಲ್ಲಿ ಮನಸ್ಸಿನಲ್ಲಿ ಹೇಳಿಕೊಂಡ ಆಸೆಗಳು ನಿಜವಾಗುತ್ತವೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. 1111 ಎಂದರೇನು? 1111 ಅನ್ನು ಕೆಲವರು ಏಂಜಲ್ ನಂಬರ್ ಎಂದು ಕರೆಯುತ್ತಾರೆ. ಕೆಲವು ಆಧ್ಯಾತ್ಮಿಕ ನಂಬಿಕೆಗಳ ಪ್ರಕಾರ ಈ ಸಂಖ್ಯೆ ಹೊಸ ಆರಂಭ, ಸಕಾರಾತ್ಮಕ ಬದಲಾವಣೆ ಮತ್ತು ಸ್ವಯಂ ಅರಿವಿನ ಸಂಕೇತವಾಗಿದೆ. ಆದರೆ ಈ ನಂಬಿಕೆಗಳಿಗೆ ವೈಜ್ಞಾನಿಕ ದೃಢೀಕರಣ ಇಲ್ಲ. ಇದನ್ನು ನಂಬುವುದು ಅಥವಾ ನಂಬದಿರುವ ವೈಯಕ್ತಿಕ ಆಯ್ಕೆಯಾಗಿದೆ. ಮ್ಯಾನಿಫೆಸ್ಟೇಷನ್ ಎಂದರೇನು? ಮ್ಯಾನಿಫೆಸ್ಟೇಷನ್ ಎಂದರೆ ನಾವು ಜೀವನದಲ್ಲಿ ಸಾಧಿಸಬೇಕಾದ ಗುರಿಯನ್ನು ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳುವುದು, ಅದರ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸುವುದು ಮತ್ತು ಅದನ್ನು ಸಾಧಿಸಲು ಕ್ರಮ ಕೈಗೊಳ್ಳುವುದು. ಕೇವಲ ಯೋಚಿಸಿದರೆ ಸಾಕಾಗುವುದಿಲ್ಲ, ಅದಕ್ಕೆ ತಕ್ಕ ಪ್ರಯತ್ನವೂ ಅಗತ್ಯ. 1111 ಸಮಯದಲ್ಲಿ ಏನು ಮಾಡುತ್ತಾರೆ? ಅನೇಕರು ಈ ಸಮಯದಲ್ಲಿ ತಮ್ಮ ಗುರಿಗಳನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುತ್ತಾರೆ, ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ, ಸಕಾರಾತ್ಮಕ ದೃಢವಾಕ್ಯಗಳನ್ನು ಹೇಳಿಕೊಳ್ಳುತ್ತಾರೆ, ತಮ್ಮ ಕನಸುಗಳನ್ನು ಬರೆಯುತ್ತಾರೆ. ಇವು ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯ ಮಾಡಬಹುದು. ಮನೋವಿಜ್ಞಾನದಲ್ಲಿ ಗುರಿಗಳನ್ನು ಬರೆಯುವುದು, ದೃಶ್ಯೀಕರಣ, ಸಕಾರಾತ್ಮಕ ಚಿಂತನೆ ಮತ್ತು ನಿರಂತರ ಪ್ರಯತ್ನ ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು ಎಂದು ಕೆಲವು ಅಧ್ಯಯನಗಳು ಸೂಚಿಸುತ್ತವೆ. ಆದರೆ 1111 ಸಮಯವೇ ವಿಶೇಷ ಶಕ್ತಿಯನ್ನು ಹೊಂದಿದೆ ಎಂಬುದಕ್ಕೆ ವೈಜ್ಞಾನಿಕ ಸಾಕ್ಷ್ಯವಿಲ್ಲ. ಮ್ಯಾನಿಫೆಸ್ಟೇಷನ್ ಅನ್ನು ಸರಿಯಾದ ಸಮಯದಲ್ಲಿ ಹೇಗೆ ಮಾಡಬೇಕು? ಸ್ಪಷ್ಟವಾದ ಗುರಿ ಇಟ್ಟುಕೊಳ್ಳಿ. ಪ್ರತಿದಿನ ನಿಮ್ಮ ಗುರಿಯನ್ನು ನೆನಪಿಸಿಕೊಳ್ಳಿ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ. ಪ್ರತಿದಿನ ಸಣ್ಣ ಹೆಜ್ಜೆಗಳನ್ನು ಇಡಿ. ವಿಫಲವಾದರೂ ಮತ್ತೆ ಪ್ರಯತ್ನಿಸಿ. ಕೃತಜ್ಞತೆಯ ಮನೋಭಾವ ಬೆಳೆಸಿಕೊಳ್ಳಿ. ಕೆಲವರು ಕೇವಲ 1111 ನೋಡಿದರೆ ಹಣ ಬರುತ್ತದೆ, ಉದ್ಯೋಗ ಸಿಗುತ್ತದೆ ಅಥವಾ ಎಲ್ಲ ಆಸೆಗಳು ತಕ್ಷಣ ಈಡೇರುತ್ತವೆ ಎಂದು ನಂಬುತ್ತಾರೆ. ಆದರೆ ಜೀವನದಲ್ಲಿ ಯಶಸ್ಸು ಪಡೆಯಲು ಪರಿಶ್ರಮ, ಕೌಶಲ್ಯ, ಸರಿಯಾದ ಯೋಜನೆ ಮತ್ತು ಸಮಯ ಬಹಳ ಮುಖ್ಯ. ಪ್ರತಿನಿತ್ಯ ಹೇಳಬಹುದಾದ ಪಾಸಿಟಿವ್ ಅಫರ್ಮೇಷನ್ ಯಾವುವು ಎಂದರೆ, ನಾನು ಪ್ರತಿದಿನ ಉತ್ತಮವಾಗುತ್ತಿದ್ದೇನೆ, ನನ್ನ ಗುರಿಯನ್ನು ಸಾಧಿಸಲು ಸಮಯ ನನಗಿದೆ, ನಾನು ಅವಕಾಶಗಳನ್ನು ಸ್ವಾಗತಿಸುತ್ತೇನೆ, ನನಗೆ ಪ್ರಯತ್ನದ ಮೇಲೆ ನಂಬಿಕೆ ಇದೆ, ನನ್ನ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ನಡೆಯುತ್ತವೆ. 1111 ನಿಮಗೆ ಪ್ರೇರಣೆ ನೀಡುವ ಸಂಕೇತವಾಗಿರಬಹುದು, ಆದರೆ ನಿಮ್ಮ ಕನಸುಗಳನ್ನು ನಿಜವಾಗಿಸುವುದು ನಿಮ್ಮ ಆಲೋಚನೆ ಮಾತ್ರವಲ್ಲ, ನಿಮ್ಮ ನಿರಂತರ ಪ್ರಯತ್ನ, ಶಿಸ್ತು ಮತ್ತು ಕಾರ್ಯಗಳಿಂದ ಸಾಧ್ಯ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.